ಈ ನನ್ನ ಮಗನಿಗೆ ಏನಾದರೂ ಕೆಲಸ ಇದ್ರೆ ಹೇಳಿ. ಮನೇಲಿ ದಿನಸಿ ಖಾಲಿಯಾಗಿದೆಯಾ, ತರಕಾರಿ ಖಾಲಿಯಾಗಿದೆಯಾ ಹೇಳಿ, ಹೋಗಿ ತರ್ತಾನೆ. ಮನೆಯಲ್ಲಿ ಯಾವುದೇ ಮೂಲೆಯಲ್ಲಿ ಧೂಳಿದ್ರು ಹೇಳಿ, ಅವನೇ ಕೊಡುತ್ತಾನೆ. ಅಡುಗೆ ಮಾಡೋಕ್ಕೆ ತರಕಾರಿ ಹೆಚ್ಚಿಕೊಡ್ತಾನೆ, ಸ್ನಾನಕ್ಕೆ ನೀರು ಕಾಯಿಸ್ಕೊಡ್ತಾನೆ. ಬೇಕಂದ್ರೆ ಎಲ್ಲರೂ ತಿಂದಿದ್ದ ತಟ್ಟೆನೂ ತೊಳೆದು ಮನೆ ಪಾತ್ರೆ ಎಲ್ಲ ತೊಳೆದು ತಿಕ್ಕಿ ಕ್ಲೀನ್ ಮಾಡಿಬಿಡ್ತಾನೆ. ಏನೋ ಸುಂದರ ದರಿದ್ರ. ಅಯ್ಯಯ್ಯೋ ಬೀಗ್ತೀವ್ರೆ, ಏನು ಹೇಳ್ತಾ ಇದ್ದೀರಾ? ನೀವೇ ಹೇಗೆ ಮಾತಾಡಿದ್ರೆ ಹೇಗೆ? ಹೌದು ವಿಶಾಲು, ಮನೆ ಅಳಿಯ ಆದವನು ಅಷ್ಟು ಮಾಡದೇ ಇದ್ರೆ ಹೇಗೆ? ಐಶು ಪುಟ್ಟ, ನೀನಿನ್ಮೇಲೆ ಕುದುರೆ ಆಟ ಆಡೋಣ ಅಂತ ಸುಬ್ಬು ಮಾಮಂಗೆ ತೊಂದರೆ ಕೊಡಬೇಡ. ನೀನಿನ್ಮೇಲೆ ಕುದುರೆ ಆಟ ಆಡಬೇಕು ಅಂದರೆ ಇಲ್ಲಿದ ನೋಡು ನಾಲಾಯಕ್ಕೋ, ಇವನನ್ನೇ ಕುದುರೆ ಮಾಡಿಕೊಂಡು ಚೆನ್ನಾಗಿ ಆಟ ಆಡು. ಅವನೇನಾದರೂ ನಿನಗೆ ತೊಂದರೆ ಕೊಟ್ಟ ಅಂದರೆ ನನಗೆ ಹೇಳೋ, ನಾನು ಅವನು ಚಳಿ ಬಿಡಿಸ್ತೀನಿ. ಅಮ್ಮ ಧನಲಕ್ಷ್ಮಿ, ನೀನು ನಮ್ಮನೆ ಭಾಗ್ಯಲಕ್ಷ್ಮಿ ಕಣಮ್ಮ. ನಿನಗೇನಾದರೂ ಅವನಿಂದ ತೊಂದರೆ ಆದರೆ ನನಗೆ ಹೇಳು, ನಾನೊಂದು ಕೈ ನೋಡ್ಕೋತೀನಿ. ಹಾಗೇನಿಲ್ಲ ಅತ್ತೆ, ಅವ್ರು ನನ್ನ ಜೊತೆ ಚೆನ್ನಾಗೇ ಇದ್ದಾರೆ. ಬೀಗ್ತೀವ್ರೆ, ನೀವು ಮಾತಾಡ್ತಿರೋದು ಕೇಳ್ತಾ ಇದ್ರೆ ಬೆಳಕರ್ದಿದೆ ಅಲ್ವಾ, ಅಥವಾ ನಾನು ಮಲ್ಕೊಂಡು ನಿದ್ದೆಲೇನಾದರೂ ಕನ್ಸು ಕಾಣ್ತಾ ಇದ್ದೀನಾ? ವಿಶಾಲು, ಕನಸು ಕಂಡಿದ್ದು ನೀನಲ್ಲ, ನಾನು. ಶ್ರೀಲಕ್ಷ್ಮಿ, ಮಹಾಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಕನಕಲಕ್ಷ್ಮಿ, ವರಲಕ್ಷ್ಮಿ, ಧನಲಕ್ಷ್ಮಿ, ವಿಜಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಈ ಅಷ್ಟಲಕ್ಷ್ಮಿಯರು ಕನಸಲ್ಲಿ ಬಂದು ನನಗೇನು ಹೇಳಿದ್ರು ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆಹಾ, ಗೊತ್ತಾಯ್ತು ಬಿಡಿ, ನಿಮ್ಮ ಕನ್ಸಲ್ಲಿ ಬಂದಿದ್ದು ಲಕ್ಷ್ಮಿ ಯಾರು ಅಂತ. ಶ್ರಾವಣಿ ಅಮ್ಮರು ಕೊಟ್ಟಿರೋ ಶಾಕ್ ಟ್ರೀಟ್ಮೆಂಟ್ ಎಫೆಕ್ಟ್ ಇದು. ಲೈ, ಇನ್ನು ಏನೋ ಮಕ ನೋಡ್ತಿದ್ಯಾ? ಹೋಗ ಒಳಗೆ, ಕೆಲಸ ನೋಡು. ಕೆಲಸ ಹೋಗ, ಹಲ್ಲು ಜೋ ವಾಸನೆ ಇತ್ತು. ಹೋಗ ಹೋಗ. ಸ್ವಲ್ಪ ದಿನದ ಮಟ್ಟಿಗಾದರೂ ನಾವು ಎಲೆ ಮರೆ ಕಾಯಿ ಥರ ಇದ್ದು ಬಿಡಬೇಕು. ಆ ಶ್ರಾವಣಿ ಈ ಮನೆ ಕಡೆ ಬರೋದನ್ನು ಹೇಗಾದರೂ ಮಾಡಿ ತಡೆದು ಆಮೇಲೆ ನಮ್ಮ ಆಟ ಶುರು ಮಾಡ್ಕೋಬೇಕು. ನೀನು ಸಾಲಿಗ್ರಾಮ ಬಂದರೆ ನನಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಮನೆನೇ ಒಂದು ಪ್ರಪಂಚ, ಸಾಲಿಗ್ರಾಮನೇ ಬೇರೆ ಪ್ರಪಂಚ. ಅಲ್ಲಿ ನಮ್ಮ ವಿಷಯ ಯಾರಿಗೂ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಅಪ್ಪ ಮಗಳ ತರ ಇರ್ಬೇಕು ಅಂತ ಹೇಳ್ತಿದ್ದೀರಾ ಅಪ್ಪ? ಅಪ್ಪ, ಗುಡ್ ಮಾರ್ನಿಂಗ್ ಅಪ್ಪ. ನಾನು ಕಳಶ ಹೊರಬೇಕಲ್ವಾ, ಅದಕ್ಕೆ ವ್ರತ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ನಾನು ಅಭ್ಯಾಸ ಮಾಡ್ತಿದ್ದೀನಿ. ಎಲ್ಲ ಚೆನ್ನಾಗಾಗಲಿ ಅಂತ ನೀವು ಆಶೀರ್ವಾದ ಮಾಡಿಯಪ್ಪ. ಏನಿದಲ್ಲ ನೀನು ನನ್ನ ಮುಂದೆ? ಅಪ್ಪ, ನನಗೆ ಗೊತ್ತು ಅಪ್ಪ, ನಾನು ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳೋದು, ನಿಮ್ಮ ಹತ್ರ ಮಾತಾಡೋದು ನಿಮಗೆ ಇಷ್ಟ ಇಲ್ಲ ಅಂತ. ಆದರೆ ನಾನು ಹೀಗೆ ಮಾಡ್ತಿರೋದಕ್ಕೆ ಒಂದು ಕಾರಣ ಇದೆ. ನೀವು ಹೇಳ್ದಾಗೆ ನಾವು ಇಲ್ಲಿರೋ ಪ್ರಪಂಚನೇ ಬೇರೆ, ಸಾಲಿಗ್ರಾಮದ ಪ್ರಪಂಚನೇ ಬೇರೆ. ನಾವು ಇಲ್ಲಿರೋ ಹಾಗೆ ಸಾಲಿಗ್ರಾಮದಲ್ಲಿ ಇರೋಕ್ಕಾಗಲ್ಲ. ಅಲ್ಲಿ ಎಲ್ಲ ಅಪ್ಪ ಮಗಳು ಪ್ರೀತಿಯಿಂದ ಹೇಗಿರ್ತಾರೋ ಹಾಗಿರ್ಬೇಕಲ್ವಾ ಅಪ್ಪ? ಇಷ್ಟು ವರ್ಷದಲ್ಲಿ 1-2-3 ಸರಿನೂ ನಾನು ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳೋ ಧೈರ್ಯ ಮಾಡಿಲ್ಲ. ನಿಮ್ಮ ಜೊತೆ ಪ್ರೀತಿಯಿಂದ ಯಾವತ್ತೂ ನಡ್ಕೊಂಡಿಲ್ಲ. ಅಪ್ಪ ಮಗಳು ಪ್ರೀತಿಯಿಂದ ಹೇಗಿರ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಹಾಗಿರೋವಾಗ ಇದ್ಕಿದ ಹಾಗೆ ಸಾಲಿಗ್ರಾಮದಲ್ಲಿ ಪ್ರೀತಿಯಿಂದ ನಡ್ಕೋಬೇಕು ಅಂದರೆ ನನಗೆ ಕಷ್ಟ ಆಗ್ಬೋದು.
ಅಥವಾ ಹೇಗೆ ನಡ್ಕೋಬೇಕು ಅಂತ ನನಗೆ ಗೊತ್ತಾಗದೇ ಇರ್ಬೋದು. ಆಗ ಅಲ್ಲಿರೋರು ಎಲ್ರಿಗೂ ನಾವಿಬ್ರು ಇಲ್ಲಿ ಹೇಗಿದ್ದೀವಿ ಅನ್ನೋ ಸತ್ಯ ಗೊತ್ತಾದ್ರೂ ಗೊತ್ತಾಗ್ಬೋದು. ಹಾಗಾಗಿ ಅಟ್ಲೀಸ್ಟ್ ಇಲ್ಲಿಂದನೇ ನಾವು ಸಾಲಿಗ್ರಾಮದಲ್ಲಿ ಹೇಗಿರಬೇಕು ಅಂತ ಅಭ್ಯಾಸ ಮಾಡಿಕೊಂಡ್ರೆ ಅಲ್ಲಿರೋಕ್ಕೂ ನನಗೆ ಸ್ವಲ್ಪ ಧೈರ್ಯ ಬರುತ್ತೆ. ಅದಕ್ಕೆ ಹೀಗೆ ಮಾಡ್ತಿದ್ದೀನಿ. ನಿಮಗೆ ಇದರಿಂದ ತೊಂದರೆ ಆಗುತ್ತೆ ಅಂದರೆ ಹೇಳಿ ಅಪ್ಪ, ನಾನು ಸುಮ್ಮನೆ ಇದ್ಬಿಡ್ತೀನಿ, ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ. ಆದರೆ ಸಾಲಿಗ್ರಾಮದಲ್ಲಿ ಹೇಗಿರ್ಬೋದು ಅಂತ ನನಗೆ ಗೊತ್ತಾಗಲ್ಲ. ನಾನೇನು ಮಾಡಲಿ ಅಪ್ಪ? ಸಮಯ ಅನ್ನೋದು ಕೆಲವು ಸಲ ಕೆಲವ್ರಿಗೆ ಅನುಕೂಲನೇ ಮಾಡುತ್ತೆ. ಎಂತ ಮಾಡ್ಬೇಕು. ಒಂದು ಕೆಲಸ ಮಾಡಿ, ನಾನು ಯಜಮಾನ್ ಹತ್ರ ಮಾತಾಡ್ತೀನಿ ಅದ್ರ ಬಗ್ಗೆ. ನೀವು ಯಾವುದಕ್ಕೂ ಡಾಕ್ಯುಮೆಂಟ್ಸು ಫೈಲ್ಸ್ ಎಲ್ಲ ತಗೊಂಡು. ಏನಾಯ್ತು ಗೊತ್ತಾ? ಹೊತ್ತಾಯ್ತು ಅಮ್ಮವ್ರೆ. ಬಂದೆ ಮಾಡ್ತೀನಿ. ಅಮ್ಮವ್ರೆ ಚಪ್ಪಲಿ ಹಾಕೋಬಾರ್ದು. ಹೇಳು, ಎಲ್ಲದಕ್ಕೂ ನಿನ್ನ ಹತ್ರ ಒಂದು ಎಕ್ಸ್ಪ್ಲನೇಷನ್ ಇರುತ್ತಲ್ಲ, ಇದಕ್ಕೂ ಏನಾದರೂ ಒಂದು ಹೇಳು. ದೇವ್ರ ಕಾರ್ಯ ಅಲ್ವಾ ಮೇಡಮ್? ಸಾಮಾನ್ಯವಾಗಿ ದೇವ್ರ ಕಾರ್ಯ ಮಾಡುವಾಗ ಯಾರು ಚಪ್ಪಲಿ ಹಾಕಲ್ಲ. ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಮೇಡಮ್, ನಾನು ನಿಮ್ಗೆ ಹೇಳ್ಕೊಡೋದೇನು ಬೇಕಾಗಿಲ್ಲ. ಮನ್ಸಲ್ಲಿ ಭಕ್ತಿ ಇದ್ರೆ ಕಲ್ಲು ಮುಳ್ಳು ನಾಟೋದೇ ಇಲ್ವಂತೆ ಮೇಡಮ್. ಎಷ್ಟೋ ಜನ ದೊಡ್ಡವರು ದೇವ್ರ ದರ್ಶನ ಮಾಡಬೇಕು ಅಂತ ಚಪ್ಪಲಿ ಇಲ್ಲದೆ ಬೆಟ್ಗಳನ್ನೇ ಹತ್ಬಿಟ್ಟಿದ್ದಾರೆ. ನಾವು ನೀವೆಲ್ಲ ಯಾವ ಲೆಕ್ಕ ಮೇಡಮ್? ಆಯ್ತು ಸುಬ್ಬು ಸ್ವಾಮಿಗಳೇ, ನೀವು ಹೇಳ್ದ ಹಾಗೆ ಆಗ್ಲಿ, ನಡೀರಿ. ನೀವೇ ಬರಿಗಾಲಲ್ಲಿ ಹೆಜ್ಜೆ ಇಡ್ತಿರುವಾಗ ನಿಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿರೋ ನಾನು ಬರಿಗಾಲಲ್ಲೇ ನಿಮ್ಮ ಜೊತೆ ಹೆಜ್ಜೆ ಇಡ್ತೀನಿ ಮೇಡಮ್. ನಿಮ್ಮ ಕಷ್ಟನ ಹಂಚ್ಕೊಳಕ್ಕಾಗಲ್ಲ, ಕಡೆ ಪಕ್ಷ ಅರ್ಥ ಮಾಡ್ಕೋತೀನಿ. ಚಪ್ಪಲಿಗೆ 600 ರೂಪಾಯಿ ಕೊಟ್ಟಿದ್ದೆ, ತೊಗೊಂಡು ಇನ್ನೂ 6 ತಿಂಗಳು ಆಗಿಲ್ಲ. ಇರಲಿ, ಮತ್ತೆ ಹೊಲ್ಸ್ಕೋಬೋದು. ಇದೇನು ಸುಬ್ಬು, ನೀನ್ ಯಾಕೆ ಬರೀ ಕಾಲಲ್ಲಿ ಬರ್ತಿದ್ಯಾ? ನಿನ್ ಚಪ್ಪಲಿ ಹೇಳಿ. ಚಪ್ಪಲಿ ಕಟ್ಟಾಗೋಯ್ತು ಮೇಡಮ್. ಹಿಂಗೆ ಆಗ್ಬೇಕು ನಿನಗೆ. ನಾನ್ ಬರೀ ಕಾಲಲ್ಲಿ ನಡಿ ಅಂತ ಭಾಷಣ ಮಾಡ್ತಿದ್ದೆ, ಈಗ ನೋಡು ನಿನ್ ಚಪ್ಪಲಿನ ಕಿತ್ತೋದು. ನೀನ್ ಬರೀ ಕಾಲಲ್ಲಿ ನಡೆಯೋ ಹಾಗೂ ಆಯ್ತು, ನನ್ನ ಕಂಪ್ನಿ ಸಿಕ್ತ ಹಾಗೂ ಆಯ್ತು. ನಾನು ಅದನ್ನೇ ಮೇಡಮ್ ಆಗ್ಲಿಂದ ಹೇಳ್ತಿರೋದು. ಮಾಮ್, ದಿನಗಳು ಹೋಗ್ತಾನೆ ಇದೆ. ಸಾಲಿಗ್ರಾಮಕ್ಕೆ ಹೊರಡೋ ದಿನ ಹತ್ರನೂ ಬರ್ತಾ ಇದೆ. ಆದರೆ ನಮ್ಮಿಂದ ಏನು ಮಾಡೋದಕ್ಕಾಗ್ತಿಲ್ವಲ್ಲ. ಸಾಲಿಗ್ರಾಮಕ್ಕೆ ಹೋಗೋದನ್ನ ಹೇಗೆ ತಡೆಯೋದು ಮಾಮ್? ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಸಾಲಿಗ್ರಾಮಕ್ಕೆ ಹೋದರೆ ಏನಾಗುತ್ತೋ ಹೇಗೋ ಅನ್ನೋ ಟೆನ್ಷನ್ ಇತ್ತು. ಆದರೆ ಈಗ ಆ ಟೆನ್ಷನ್ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ
ಸಾಲಿಗ್ರಾಮಕ್ಕೆ ಹೋಗೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ಯಾ. ಮತ್ತು ನೀನೇ ಹೇಳ್ದಲ್ಲ, ಶ್ರಾವಣಿ ಅಲ್ಲಿಗೆ ಏನಾದರೂ ಹೋದರೆ ಅಜ್ಜಿನ ಮೀಟ್ ಆಗ್ತಾಳೆ, ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ. ಮಾಡಿ, ಆ ಲಲಿತಾ ದೇವಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಆ ಊರ ಜನಗಳ ಬಗ್ಗೆನೂ ನನಗೆ ಚೆನ್ನಾಗಿ ಗೊತ್ತು. ಅವರು ಈ ಶಾಸ್ತ್ರ ಸಂಪ್ರದಾಯಗಳಿಗೆ ತುಂಬ ಬೆಲೆ ಕೊಡೋರು. ಅದರಲ್ಲೂ ಹಬ್ಬ, ಪೂಜೆ, ವ್ರತ ಅಂತ ಬಂದರೆ ಅವರು ಅದನ್ನು ಜೀವಕ್ಕಿಂತ ಹೆಚ್ಚಾಗಿ ನೋಡ್ತಾರೆ. ಆ ಕಾರಣಕ್ಕೆ ಮತ್ತೆ ಪುಷ್ಕರ್ಣಿ ಉತ್ಸವ ಶುರು ಆಗೋವರೆಗೂ ಶ್ರಾವಣಿನ ಊರಿಗೆ ಕರೆದಿರಲಿಲ್ಲ. ಆದರೆ ಈಗ ಈ ಶ್ರಾವಣಿನೇ ಕಳಶ ಹೊರಬೇಕು, ವ್ರತ ಮಾಡಬೇಕು. ಆದರೆ ಅವಳಿಲ್ಲಿ ಮಾಡ್ತಿರೋ ಪ್ರಾಕ್ಟೀಸ್ ನೋಡಿದ್ರೆ ಅದೆಲ್ಲ ಸಾಧ್ಯ ಆಗುತ್ತೆ ಅಂತ ನನಗೆ ಅನ್ನಿಸ್ತಿಲ್ಲ. ಆ ವ್ರತಗಳನ್ನ ಮಾಡೋದು ಅಷ್ಟು ಸುಲಭ ಅಲ್ಲ ಮಾಡಿ. ಇವಳೇನಾದರೂ ವ್ರತಗಳನ್ನ ಸರಿಯಾಗಿ ಮಾಡಲಿಲ್ಲ ಅಂದರೆ ಲಲಿತಾ ದೇವಿ ಇವಳನ್ನ ಹತ್ರ ಕೂಡ ಸೇರಿಸಲ್ಲ. ಮಾಮ್, ಅವರಿಬ್ಬರು ಹತ್ರನೇ ಆಗಲ್ಲ ಅಂದಮೇಲೆ ಅಲ್ಲಿರೋ ಸೀಕ್ರೆಟ್ಸ್ಗಳು ಯಾವುದು ಶ್ರಾವಣಿ ಗೊತ್ತಾಗಲ್ಲ. ಎಕ್ಸಾಕ್ಟ್ಲಿ. ಈ ಪೂಜೆಗಳನ್ನ, ವ್ರತಗಳನ್ನೆಲ್ಲ ಶ್ರಾವಣಿಗೆ ನಿಭಾಯಿಸೋ ಜವಾಬ್ದಾರಿ ಇಲ್ಲ. ಎಷ್ಟೋ ವರ್ಷಗಳ ನಂತರ ಅವರು ಈ ಪುಷ್ಕರ್ಣಿ ಉತ್ಸವನ ನಡೆಸ್ತಿದ್ದಾರೆ. ಆ ಉತ್ಸವದಲ್ಲಿ ಶ್ರಾವಣಿ ಏನಾದರೂ ತಪ್ಪು ಮಾಡಿದ್ರೆ ಲಲಿತಾದೇವಿ ಬಿಡು, ಇಡೀ ಊರಿಗೂರೇ ಅವಳ ಬಗ್ಗೆ ಮಾತಾಡುತ್ತೆ. ಯಾವ ಊರಿನ ಜನ ಅವಳು ಬರಲಿ ಅಂತ ಕಾಯ್ತಿದ್ರು, ಅದೇ ಊರಿನ ಜನ ಅವಳು ಬರಲೇಬಾರ್ದಿತ್ತು ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ಇಷ್ಟೆಲ್ಲ ಆದಮೇಲೆ ಆ ಶ್ರಾವಣಿಗೆ ಯಾವ ವಿಷಯನೂ ಗೊತ್ತಾಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಮಾವನು ಶ್ರಾವಣಿನೂ ಹತ್ರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಸಾಲಿಗ್ರಾಮದ ನೆಪ ಇಟ್ಕೊಂಡು ಆ ಶ್ರಾವಣಿ ವೀರುಗೆ ಹತ್ರ ಆಗಕ್ಕೆ ನೋಡ್ತಿದ್ದಾಳೆ. ಆದರೆ ವೀರು ಅದನ್ನು ಕನ್ಸಿಡರೇ ಮಾಡ್ತಿಲ್ಲ. ಯಾಕಂದರೆ ವೀರು ಮನಸ್ಸಲ್ಲಿ ನಾನು ಯಾವತ್ತೋ ಹಚ್ಚಿದ ಒಂದು ಸಣ್ಣ ಕಿಡಿ ಇವತ್ತಿನವರೆಗೂ ಹತ್ಕೊಂಡೋರುತ್ತಿದೆ. ನಂದಿನಿ ಮೇಲೆ ಅನುಮಾನ ಬರೋ ಹಾಗೆ ವೀರು ಮನಸ್ಸಲ್ಲಿ ವಿಷದ ಬೀಜನ ಬಿತ್ತಿದ್ದೆ. ಅದಿವತ್ತು ಮರವಾಗಿ ಬೆಳೆದಿದೆ. ಅದನ್ನು ಕಿತ್ತು ಹಾಕೋದು ಅಷ್ಟು ಸುಲಭ ಅಲ್ಲ ಮಾಡಿ. ಅದರಲ್ಲೂ ಈ ಶ್ರಾವಣಿ ಏನಾದರೂ ಉತ್ಸವ ಸರಿಯಾಗಿ ನಡೆಸಲಿಲ್ಲ ಅಂದರೆ ಲಲಿತಾದೇವಿ ಶ್ರಾವಣಿ ಮೇಲೆ ಕೋಪ ಮಾಡ್ಕೊತಾಳೆ. ಲಲಿತಾದೇವಿಗೆ ಬೇಜಾರಾಯ್ತಲ್ಲ ಅಂತ ವೀರು ಶ್ರಾವಣಿ ಮೇಲೆ ಕೋಪ ಮಾಡ್ಕೊತಾನೆ. ಅವಾಗ ನಮ್ಮ ವಿರುದ್ಧ ಸಾಲಿಗ್ರಾಮದಲ್ಲಿ ಏನಾದರೂ ನಡೀಬೋದು ಅಂತ ಅಂದ್ಕೊಂಡಿದ್ವಲ್ಲ, ಅದೆಲ್ಲ ಸುಳ್ಳಾಗುತ್ತೆ. ಎಲ್ಲ ಶ್ರಾವಣಿ ವಿರುದ್ಧ ನಡೆಯೋಕ್ಕೆ ಶುರು ಆಗುತ್ತೆ. ಅದನ್ನು ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಶ್ರಾವಣಿ ಅಮ್ಮ, ಕಳಸದಲ್ಲಿರೋ ನೀರು ಸ್ವಲ್ಪನೂ ಕೆಳಗೆ ಚೆಲ್ಲಬಾರ್ದು. ಆ ರೀತಿ ನೀವು ಸಮತೋಲನ ಕಾಪಾಡ್ಕೋಬೇಕು. ಅದಕ್ಕೆ ಅಭ್ಯಾಸ ಮಾಡಿಸ್ತಾ ಇರೋದು. ಏನು ಸ್ವಲ್ಪನೂ ಚೆಲ್ಬಾರ್ದ? ಈ ಥರ ಹಿಡ್ಕೊಂಡು ಎಷ್ಟೊತ್ತು ನಿಂತ್ಕೋಬೇಕು? ನಿಂತ್ಕೊಳ್ಳೋದಲ್ಲಮ್ಮ, ನಡಿಬೇಕು. ಮನೆಯಿಂದ ಕಲ್ಯಾಣಿವರೆಗೂ ಹೀಗೆ ನಡಿಬೇಕು. ಏನ್ ಹೇಳ್ತಿದ್ದೀರಾ ನೀವು? ಇದನ್ನ ಹೊತ್ಕೊಂಡು ನಿಂತ್ಕೊಳ್ಳೋದೇ ಕಷ್ಟ ಅಂತದ್ರಲ್ಲಿ ನಡಿಬೇಕು ಅಂತಿದ್ದೀರಲ್ಲ? ಇಲ್ಲಪ್ಪ, ನನ್ನ ಕೈಯಲ್ಲಿ ಇದಾಗಲ್ಲ. ಮೇಡಮ್, ಕೈಯಲ್ಲೆಲ್ಲ ಕಾಲು ನಡಿಬೇಕು ಅಂತ ಹೇಳಿದವರು. ಸುಬ್ಬು, ನನಗೆ ಇಲ್ಲಿ ಕಷ್ಟ ಆಗ್ತಿದ್ರೆ ನಿಮಗೆ ತಮಾಷೆನಾ? ಮೇಡಮ್, ಇದನ್ನೆಲ್ಲ ಕಷ್ಟಪಟ್ಕೊಂಡು ಮಾಡಬಾರ್ದು ಮೇಡಮ್. ಇಷ್ಟಪಟ್ಕೊಂಡು ನಗ್ನಗ್ತಾ ಮಾಡಬೇಕು. ಅದಕ್ಕೆ ಹಂಗಂದೆ ಅಷ್ಟೇ. ಮಾಡಬೇಕು ಸುಬ್ಬು, ಆದರೆ ಆಗ್ಬೇಕಲ್ಲ. ಆಗುತ್ತೆ ಮೇಡಮ್, ಹಾಗೆ ಆಗುತ್ತೆ. ನೀವು ಯಾರು ಹೇಳಿ? ರಾಯಲ್ 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 ಫ್ಯಾಮಿಲಿ ಹೆಣ್ಮಗಳು ಮೇಡಮ್ ನೀವು. ಹೌದಲ್ವಾ? ನನ್ನ ಕೈಯಲ್ಲಿ ಆಗದೆ ಇರೋದು ಯಾವುದೂ ಇಲ್ಲ. ನನ್ನ ಕೈಲೆಲ್ಲ ಆಗುತ್ತೆ. ಅಂದ್ರೆ ಅವರೇ ಈ ನೀರು ತುಂಬಿಸ್ಕೊಡಿ, ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಇದು ಮೇಡಮ್ ಭಕ್ತಿ ಅಂದ್ರೆ. ಭಕ್ತಿ ಅಲ್ಲ ಸುಬ್ಬು, ಈಗ ನೋಡು ಶ್ರಾವಣಿ ಶಕ್ತಿ ಏನು ಅಂತ ತೋರಿಸ್ತೀನಿ.
ಮಾಡೋದು? ನೋಡಿದ್ರಾ, ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ, ನೇರವಾಗಿ ಅಲ್ಲಿ ಹೋಗಿ ಕಳ್ಸ ಹೊರ್ತೀನಿ ಅಂತ ಹೋಗಿದ್ರೆ ಅಲ್ಲೂ ಆಗ್ತಿರ್ಲಿಲ್ಲ ಮೇಡಮ್. ಕೇಳಿದಿರಲ್ವಾ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಆಯಾಸ ಬಿಟ್ಟು ಅಭ್ಯಾಸ ಮಾಡಿದ್ರೆ ಪ್ರಯಾಸ ಇಲ್ಲೇ ಗೆಲ್ಬೋದು ಮೇಡಮ್. ವಾ ಸುಬ್ಬು ಸರ್, ಪ್ರಾಸ ಎಷ್ಟು ಚೆನ್ನಾಗಿ ಹೇಳಿದ್ರಿ. ಎಲ್ಲ ನಮ್ಮ ಶ್ರಾವಣಿ ಮೇಡಮ್ಗೋಸ್ಕರ. ಮೇಡಮ್, ಎತ್ತಿ ಕಳ್ಸ, ಮಾಡಿ ಅಭ್ಯಾಸ. ಓಕೆ ಸುಬ್ಬು, ಕೊಡಿ. ಯಾಕಿಷ್ಟು ದಿನ ಫೋನ್ ಎತ್ತಿಲ್ಲ ನೀನು? ಯಾಕೆ ಹೀಗೆ ಮಾಡ್ತಿದ್ಯಾ? ಪ್ಲೀಸ್, ದಿನದಲ್ಲಿ ಒಂದ್ಸಲ ಆದ್ರೂ ನನ್ನ ಜೊತೆ ಮಾತಾಡು. ನಾನು ನಿನ್ಗೋಸ್ಕರ ಕಾಯ್ತೀನಿ ಅಂತ ಹೇಳ್ದೆ ನಿಜ, ಹಾಗಂತ ಇಷ್ಟೊಂದು ಕಾಯಿಸ್ಬಾರ್ದು. ನನಗೆ ನೀನು ಬಿಟ್ಟು ಬದುಕೋಕ್ಕಾಗಲ್ಲ. ನಾನು ನಿನ್ನ ಅಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ. ಪ್ಲೀಸ್, ಹೇಗಾದ್ರೂ ಮಾಡಿ ಸ್ವಲ್ಪ ಟೈಮ್ ಮಾಡಿಕೊಂಡು ನನಗೆ ಸಿಗ್ತೀಯಾ? ನಿನ್ನ ಫೋನ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೇನೆ. ಬಾಯ್. ಯಾರ ಹತ್ರ ಮಾತಾಡ್ತಿದ್ದೆ? ಯಾರು ಇಲ್ಲ. ಯಾರು ಇಲ್ಲ ಅಂದಮೇಲೆ ಪ್ರೀತಿ ಗೀತಿ ಅಂತ ಯಾಕೆ ಮಾತಾಡ್ತಿದ್ದೆ? ಯಾವಳಾದ್ರೂ ಪ್ರೀತಿ ಮಾಡ್ತಿದ್ಯಾನೋ? ಹೇಳಿದ್ನಲ್ಲಮ್ಮ, ಯಾರು ಇಲ್ಲ. ವರ್ಧಾ, ಬಾಯ್ ಬಿಡ್ತೀಯೋ ಇಲ್ವೋ? ನೀನ್ ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡೆ. ಹೇಳೋ, ಯಾವಳವಳು? ಅಂದ್ರೆ ಅಮ್ಮಂಗೆ ನಾನು ಯಾರ ಜೊತೆ ಮಾತಾಡ್ತಿದ್ದೆ ಅನ್ನೋದು ಗೊತ್ತಾಗಿಲ್ಲ. ನಾನು ಏನು ಮಾತಾಡ್ತಿದ್ದೆ ಅನ್ನೋದು ಮಾತ್ರ ಕೇಳಿಸ್ಕೊಂಡಿದ್ದಾರೆ. ಅಬ್ಬಾ, ಬಾಯ್ ಬಿಡು. ಯಾವಳ ಹಿಂದೆ ಬಿಟ್ಟಿದ್ಯಾ ನೀನು? ಅಂತೂ ನಿನ್ ತಂಗಿ ದಾರಿ ನೀನು ಹಿಡಿದ್ಬಿಟ್ಟಿಯಾ? ಹೇಳೋ, ಯಾವಳ ಮನೆ ಹಾಡಿ ಅವಳು? ಅಮ್ಮ, ಮನೆ ಅಳಿ ಅಂತೆಲ್ಲ ಹೇಳ್ಬೇಡ ನೀನು. ಅವಳು ನಾಳೆ ಈ ಮನೆನ ಬೆಳಗ್ಬೇಕಾಗಿರೋಳು. ಹೌದು, ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ. ಪ್ರೀತಿ ಮಾಡ್ತಿದ್ಯಾ? ಹೇ, ನನ್ನ ಮುಂದೆ ನಿಂತ್ಕೊಂಡು ಇಷ್ಟು ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಪ್ರೀತ್ಸವರೆಲ್ಲ ಭಯದಲ್ಲಿರೋ ಕಾಣಿಸ್ಬೋದು, ಆದ್ರೆ ಪ್ರೀತ್ಸವರಿಗೆ ತುಂಬಾನೇ ಧೈರ್ಯ ಇರುತ್ತೆ. ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ನಾಳೆ ದಿನ ಅವಳೇ ಈ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಷ್ಟೇ. ನಾನು ನಿನ್ನೇನು ಕೇಳಬೇಡ. ಏಯ್, ನಿಂತ್ಕೊಳ್ಳ. ನನ್ನ ಮಾತು ಕೂತ್ಕೊಂಡು ಯಾಕೆ ಹಂಗೆ ಓಡಾಡ್ತಿದ್ಯಾ ನೀನು? ವರ್ಧಾ. ಇಂದ್ರ, ಯಾಕೆ ಕೂಗಾಡ್ತಿದ್ಯಾ? ಏನಾಯ್ತು? ಕೇಳಿಸ್ತಾ ನಿಮ್ಮ ಮಗನ್ ಮಾತು? ನಾನ್ ಬರ್ಕೊಂಡೆ, ಮಾತಾಡ್ರಿ ಅವನ ಹತ್ರ, ಮಾತಾಡ್ರಿ ಅಂತ. ಮಾತಾಡ್ತೀನಿ ಅಂತ ಸುಮ್ಮನೆ ಇದ್ರಿ. ಈಗ ನೋಡಿ, ಯಾವನ್ನ ಇಷ್ಟಪಟ್ಟಿದಾನಂತೆ, ಅವಳನ್ನೇ ಮದುವೆ ಮಾಡ್ಕೋತಾನಂತೆ. ಏನು ಪ್ರೀತಿನಾ? ಇವನು ಯಾಕೆ ಹಿಂಗಾಗೋದಾ? ಹಿರಿಯ ಕಂಚಾರಿ ಮನೆ ಮಂದಿಗೆ ಅಂತಾರೆ. ಇಲ್ಲಿ ಕಿರಿಯವಳ ಚಾಡಿ ಹಿರಿಯ ಮಗನಿಗೆ ಬೆಂದಿದೆ. ಅವಳಂತೂ ಈ ಪ್ರೀತಿ ಗೀತಿ ಅನ್ಕೊಂಡು ಆ ಸುಬ್ಬು ಹಿಂದೆನೆ ಓಡಾಡ್ತಾ ಇದ್ದಾಳೆ. ಇವನು ಪ್ರೀತಿ ಗೀತಿ ಅನ್ಕೊಂಡು ಯಾವ ಜೊತೆ ಓಡಾಡ್ತಾ ಇದ್ದಾನೋ ಏನೋ. ನಡೀರಿ, ಮೊದ್ಲು ನಡೀರಿ, ಬೈದು ಬುದ್ಧಿ ಹೇಳೋಣ ಬನ್ನಿ. ನಿಂತ್ಕೊಳೆ, ಬುದ್ಧಿ ಹೇಳಿದ್ರೆ ಅವ್ನು ಕೇಳಲ್ಲ. ಅದೇನು ಮಾತು ಕೇಳಿಲ್ವ ನೀನು? ಪ್ರೀತಿ ಕುರುಡು ಅಂತ ಬರೀ ಕುರುಡಲ್ಲ, ಕಿವುಡು ಕೂಡ. ಯಾರು ಏನೇ ಬುದ್ಧಿ ಹೇಳಿದ್ರು ಅದ್ ಕಿವಿ ಒಳಗೆ ಹೋಗದೇ ಇಲ್ಲ. ಹಾಗಂತ ಪ್ರೀತಿ ಗೀತಿ ಅನ್ಕೊಂಡು ಯಾವನ್ನ ಕರ್ಕೊಂಡು ಮನೆ ನೆನ್ಸ್ಬಿಟ್ರೆ ನಾನ್ ಮಾತ್ರ ಹೇಳ್ತಾ ಇದ್ದೀನಿ, ಇಬ್ಬರು ಒಳಗೆ ಸೇರ್ಸಲ್ಲ. ಆಯ್ತಾಯ್ತು, ನೀನ್ ಹೇಳಿದ್ಮೇಲೆ ಆಯ್ತು. ನಾನು ಅವನ ಜೊತೆ ಮಾತಾಡ್ತೀನಿ. ಅಯ್ಯೋ ಸಾಕು, ನೀವು ಮಾತಾಡ್ತೀನಿ ಅಂದಿದ್ದು ಕೇಳ್ಕೊಂಡು ಕೂತಿದ್ದು ಸಾಕಾಯ್ತು. ನೀವು ಮಾತಾಡ್ಲೂ ಇಲ್ಲ, ಅದಾಗ್ಲೂ ಇಲ್ಲ. ಇಷ್ಟೊತ್ತಿಗಾಗ್ಲೇ ನಾವು ಮಗನಿಗೆ ಮದುವೆ ಮಾಡ್ಬೇಕಾಗಿತ್ತು. ತಪ್ಪು ನಮ್ದೆ. ಈಗ್ಲೂ ಕಾಲ ಮಿಂಚಿಲ್ಲ. ಆ ಬ್ರೋಕರ್ ಸೀನಪ್ಪನಿಗೆ ಬರೋದಕ್ಕೆ ಹೇಳಿ, ಹುಡುಗಿ ನೋಡೋಣ. ನಮ್ಮ ಅಂತಸ್ತು ತಕ್ಕನಾದದ್ದು, ಇಲ್ಲದಿದ್ರೆ ನಮ್ಮ ಅಂತಸ್ತು ಮೀರಿ ಆದ್ರೂ ಸರಿ, ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡೋಣ. ಆದ್ರೆ ಅವನ್ ಮದ್ವೆಗೆ ಒಪ್ಕೋಬೇಕಲ್ಲ. ಒಪ್ಕೊಳ್ಳಿಲ್ಲ ಅಂದ್ರೆ ಕಟ್ಟಾಕಿ ತಾಳಿ ಕಟ್ಟಿಸ್ತೀನಿ. ಚಿಕ್ಕ ಮಗು ಇದ್ದಾಗ ಕೈ ಹಿಡಿದು ತಿದ್ದಿಸ್ಲಿಲ್ವಾ? ಈಗ್ಲೂ ಹಾಗೆ ಕೈ ಹಿಡಿದು ತಾಳಿ ಕಟ್ಟಿಸ್ತೀನಿ. ತಾಳಿ ಏನೋ ಕಟ್ಟಿಸ್ತೀಯಾ, ಆದ್ರೆ ಅವ್ನು ಸಂಸಾರ ಮಾಡ್ಬೇಕಲ್ಲ. ಕಾಲು ಮುರಿದ ಮೇಲೆ ಕುಂತ್ಕೊಂಡೇ ನಡಿಬೇಕು, ಬೇರೆ ದಾರಿನೇ ಇಲ್ಲ. ತಾಳಿ ಕಟ್ಟಿದ ಮೇಲೆ ಸಂಸಾರ ಮಾಡ್ಲೇಬೇಕು ಅಷ್ಟೇ. ಹೌದೌದು, ಈಗ ನಾನು ಸಂಸಾರ ಮಾಡ್ತಿಲ್ವಾ? ಏನ? ಆಯ್ತಾಯ್ತು, ನೀನ್ ಹೇಳಿದ್ಮೇಲೆ ಆಯ್ತು. ನೀನ್ ಹೇಳ್ದಂಗೆ ಮಾಡೋಣ. ಅವನಿಗೆ ಮದುವೆ ಮಾಡಿ ಮೂಗ್ ದಾರ ಹಾಕಿದ್ರೇ ದಾರಿಗೆ ಬರೋದು, ಇಲ್ಲ ಅಂದ್ರೆ ಸರಿ ಹೋಗಲ್ಲ.